ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು ವಿಶೇಷತೆ ಅಂತಂದ್ರೆ ಭಾನುವಾರ ಶನಿವಾರ ರಜಾ ಸಿಕ್ಕಿದೆ. ಏನಪ್ಪ ಎಲ್ಲಪ್ಪ ಹೋಗೋದು ವೀಕೆಂಡಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗುಂಡ್ಲುಪೇಟೆ ಹತ್ರ ಇರುವಂತ ಹಿಮದತ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಈ ಜಾಗ ಹೇಗಿದೆ ಅಂತ ಏನಂತ ತಿಳಿಸ್ಕೊಡ್ತೀನಿ, ಹೇಗೆ ಹೋಗೋದಂತ ತಿಳಿಸ್ಕೊಡ್ತೀನಿ. ಈಗ ನಾವು ಹೋಗ್ತಾ ಇರೋದು ಮೈಸೂರಿಗೆ ಹೋಗ್ತಾ ಇದೀವಿ. ಗಾಡಿಯಲ್ಲಿ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಗಾಡಿಯ ಪಾರ್ಕ್ ಮಾಡಿ ಮೈಸೂರಿಂದ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು ಅಂತ. ಮೈಸೂರಲ್ಲಿ ಗುಂಡ್ಲುಪೇಟೆಗೆ ಬಸ್ ಬಂದು 10ನೇ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಬರುತ್ತೆ. ಗುಂಡ್ಲುಪೇಟೆಗೆ ಟಿಕೆಟ್ ತಗೊಂಡ್ವಿ. ಒಬ್ರು ಟಿಕೆಟ್ 82 ರೂಪಾಯಿ ಇದೆ ಗುಂಡ್ಲುಪೇಟೆಗೆ. ಬನ್ನಿ ಇವತ್ತು ಜರ್ನಿ ಶುರು ಆಗ್ತಾ ಇದೆ ಬಸ್ಸಲ್ಲಿ. ಮೈಸೂರಿಂದ ಗುಂಡ್ಲುಪೇಟೆಗೆ ಬಸ್ಸಲ್ಲಿ ಬಂದ್ವಿ. ಇದೇ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡು. ಗುಂಡ್ಲುಪೇಟೆಯಲ್ಲಿ 5ನೇ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಬಸ್ಗಳು ಬರುತ್ತೆ. 35 ರೂಪಾಯಿ ಟಿಕೆಟ್, ಒಬ್ರು ಟಿಕೆಟ್ 35 ರೂಪಾಯಿ. ಬಸ್ಸು ಬರಲಿಲ್ಲ ಅಂತಂದ್ರೆ ಅಲ್ಲೇ ಔಟ್ ಸೈಡ್ ಅಲ್ಲೇ ನಮಗೆ ಆಟೋ ರಿಕ್ಷಾ ಸಿಗುತ್ತೆ. ಆಟೋದವರು 35 ರೂಪಾಯಿ ತಗೊಂತಾರೆ. ಗೋಪಾಲಸ್ವಾಮಿ ದೇವಸ್ಥಾನ ಅಂತಂತಂದ್ರೆ ಸಾಕು, ಕರ್ಕೊಂಡು ಹೋಗ್ತಾರೆ. ನಾವು ಆಟೋದಲ್ಲಿ ಹೋಗ್ತಾ ಇದೀವಿ, ಬಸ್ಸು ಬರಲಿಲ್ಲ, ಅದಕ್ಕೆ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ. ಅದೇ ಹಿಮದತ್ ಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ. ಇಲ್ಲಿ ಬಂದು ಪ್ರೈವೇಟ್ ವೆಹಿಕಲ್ ಇಲ್ಲಿಗೆ ಬಂದ್ರೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಹೋಗ್ಬೇಕು. ನೋಡಿಲ್ಲೇ ಎಂಟ್ರೆನ್ಸ್ ಅಲ್ಲಿ ಕ್ಯೂ ನಿಂತ್ಕೋಬೇಕು. ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೋಬೇಕು. ಇಲ್ಲಿ ಕೂಡ ಮಹಿಳೆಯರಿಗೆ ಫ್ರೀ ಇದೆ, 70 ರೂಪಾಯಿ ಟಿಕೆಟ್. ಇಲ್ಲಿ ಕ್ಯೂ ನಿಂತ್ಕೊಂಡ್ರೆ KSRTC ಬಸ್ ಬರುತ್ತವೆ, ಗೌರ್ಮೆಂಟ್ ಬಸ್ಸು. KSRTC ಬಸ್ ಬಂದಲ್ಲಿ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ಬೆಟ್ಟಕ್ಕೆ. ಇಲ್ಲಿಂದ 5 ಕಿಲೋಮೀಟರ್ ಇರುತ್ತೆ. ಸುತ್ತ ಅರಣ್ಯ ಪ್ರದೇಶ ಇದು. ಮತ್ತೆ ಅಲ್ಲೇ ಗೌರ್ಮೆಂಟ್ ಕಡೆಯಿಂದ ಜೀಪ್ ಕೂಡ ವ್ಯವಸ್ಥೆ. ನೋಡಿ ಬಂದ್ವಿ ಮೇಲೆ, ಬೆಟ್ಟದ ಮೇಲೆ. ನೀವು ನೋಡ್ತಾ ಇರಬಹುದು ಜನಗಳು ಬೆಟ್ಟದ ಮೇಲಿಂದ ಬಂದಿರೋ ಜನ ಮತ್ತೆ ವಾಪಸ್ ಹೋಗೋಕೆ ಕ್ಯೂ ನಿಂತಿದ್ದಾರೆ. ಮತ್ತೆ ಬಸ್ಸು ನಿಂತಿದೆ ಕರ್ಕೊಂಡು ಹೋಗೋಕೆ. ನಾವು ಹೋಗಿದ್ದು ಭಾನುವಾರ ದಿನದಿಂದ ಜನ ತುಂಬಾ ಜನ ಇದ್ರು. ದೇವಸ್ಥಾನದೊಳಗೆ ಫೋಟೋ ಅಲೋ ಇರಲಿಲ್ಲ, ಫೋಟೋ ಕ್ಯಾಮ್ರಾ ಎಲ್ಲ. ಈ ದೇವಸ್ಥಾನ ಬಂದು 19ನೇ 14ನೇ ಶತಮಾನದಲ್ಲಿ ಕಟ್ಟಿಸಿರ್ತಂತ ದೇವಸ್ಥಾನ ಇದು. ನಾಲ್ಕು 4770 ಫೀಟ್ ಇದೆ.
ಸ್ನೇಹಿತರೆ ನೋಡೋಲ್ಲ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಬಾಯ್.